2, 3, big breaking. ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಇವತ್ತಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡಜನ್ಗೂ ಹೆಚ್ಚು ಶಾಸಕರು ನಾಟ್ ರೀಚಬಲ್. ಸ್ಟಾರ್ಟ್ ಆಯ್ತಾ ಆಪರೇಷನ್ ಫೈನಲ್ ಪಾರ್ಟ್. ದೋಸ್ತಿ ನಾಯಕರ ಎದೆಯಲ್ಲಿ ಢವಢವ. ಬಜೆಟ್ ಮೇಲೆ ಬಿಗ್ ಬಂಡಾಯ ಫಿಕ್ಸ್ ಆಗಿದೆಯಾ? ಬಜೆಟ್ ಮೇಲೆ ಆಪರೇಷನ್ ಕರಿನೆರಳು ಈಗ ಕಾಡ್ತಾ ಇದೆ. ಕಾಂಗ್ರೆಸ್ ನಾಯಕರಲ್ಲಿ ಹೆಚ್ಚಾಗ್ತಾ ಇದೆ ಆತಂಕ. ಈ ಬಜೆಟ್ ಅಧಿವೇಶನಕ್ಕೂ ಕೂಡ ಈಗ ಆಪರೇಷನ್ ಕಮಲದ ಕರಿನೆರಳು ಕಾಡ್ತಾ ಇರುವಂತದ್ದು. ಬಜೆಟ್ ಮೇಲೆ ಆಪರೇಷನ್ ಆಗುತ್ತಾ ಅಂದ್ರೆ ಇಲ್ಲೇ ಶಾಸಕರನ್ನ ಕರೆದುಕೊಳ್ಳಲಾಗುತ್ತಾ, ಸೆಳೆದುಕೊಳ್ಳಲಾಗುತ್ತಾ? ಕಾಂಗ್ರೆಸ್ ನಾಯಕರಲ್ಲಿ ಹೆಚ್ಚಾಗ್ತಾ ಇದೆ ಆತಂಕ. ತಮ್ಮ ಶಾಸಕರ ಮೇಲೆ, ಅತೃಪ್ತ ಶಾಸಕರ ನಡೆ ಬಗ್ಗೆಯೇ ಸಾಕಷ್ಟು ಕುತೂಹಲವನ್ನ ಕೇಳಿಸುತ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ನೋಟಿಸ್ಗಳಿಗೆ ಕೇರ್ ಮಾಡ್ತಾ ಇಲ್ಲ ಈ ಶಾಸಕರು. ಸೊ ಹೀಗಾಗಿನೇ ಅವರಿಗೆ ಆತಂಕ ಎದುರಾಗಿರುವಂತದ್ದು. ಡಜನ್ಗೂ ಹೆಚ್ಚು ಶಾಸಕರು ಇನ್ನೂ ಕೂಡ ನಾಟ್ ರೀಚಬಲ್ ಆಗಿದ್ದಾರೆ. ಯಾರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಶಾಸಕರ ಸಂಪರ್ಕಕ್ಕೆ ಸಿದ್ದರಾಮಯ್ಯ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಬಜೆಟ್ ಅಧಿವೇಶನಕ್ಕೂ ಮುನ್ನ ಸಂಪರ್ಕದ ಯತ್ನವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಲ್ಲಿ ಆತಂಕವೋ ಆತಂಕ. ಅವರೆಲ್ಲರಲ್ಲೂ ಕೂಡ ಕಾಡ್ತಾ ಇರೋದು ಅತೃಪ್ತ ಶಾಸಕರ ನಡೆ ಏನು ಅನ್ನೋದು. ನಮ್ಮ ಶಾಸಕರಿಗೆ ಬಿಜೆಪಿ ಗಾಳ ಹಾಕ್ತಲೇ ಇದೆ. ಒಬ್ಬೊಬ್ಬರಿಗೂ ಕೂಡ 20 ರಿಂದ 30 ಕೋಟಿ ಆಫರ್ ಅನ್ನ ಒಡ್ಡಲಾಗ್ತಾ ಇದೆ ಅಂತ ಈಗ ಆಲ್ರೆಡಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಕೆಸಿ ವೇಣುಗೋಪಾಲ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರೇ ಆರೋಪವನ್ನ ಮಾಡಿದ್ದಾರೆ. ಇದು ಆಪರೇಷನ್ ಕಮಲ ಪಾರ್ಟ್ 2 ಸ್ಟಾರ್ಟ್ ಆಗಿದೆ ಅನ್ನೋದು. ಬಿಜೆಪಿಯಿಂದ ಕೊನೆ ಹಂತದ ಕಸರತ್ತನ್ನ ಮಾಡಲಾಗ್ತಾ ಇದೆ. ಮುಂಬೈಗೆ ಹಾರಿದ್ದಾರೆ ಶಾಸಕ ಅಶ್ವಥ್ ನಾರಾಯಣ್ ಅವರು. ಯಾವ ಕಾರಣಕ್ಕೋಸ್ಕರ ಅಶ್ವಥ್ ನಾರಾಯಣ್ ಅವರು ಮುಂಬೈಗೆ ಹಾರಿರುವಂತದ್ದು? ಇಲ್ಲಿ ಪ್ರಮುಖವಾಗಿ ಅತೃಪ್ತ ಶಾಸಕರ ಅಂದ್ರೆ ಸಂಪರ್ಕವನ್ನ ಪಡೆದು ಅವರೆಲ್ಲರಿಂದ ಯಾವ ರೀತಿಯಾದಂತ ಪ್ಲಾನ್ ಮಾಡಿಸ್ತಾ ಇದೆ ಬಿಜೆಪಿ ಅನ್ನೋದೇ ಪ್ರಶ್ನೆ. ಇಲ್ಲಿ ಆಪರೇಷನ್ 2 ಸ್ಟಾರ್ಟ್ ಆಗಿದೆ. ಯಾಕೆಂದ್ರೆ ಅಶ್ವಥ್ ನಾರಾಯಣ ಅವರು ದಿಢೀರ್ ಅಂತ ಹೋಗಿರೋದನ್ನ ನೋಡಿದ್ರೆ, ಮುಂಬೈಗೆ ಹಾರಿರೋದನ್ನ ನೋಡಿದ್ರೆ ಇಲ್ಲಿ ಪ್ರಮುಖವಾಗಿ ಆಪರೇಷನ್ 2 ನ ಸ್ಟಾರ್ಟಿಂಗ್ ಆಯಿತು ಅನ್ನೋದು. ಮುಂಬೈನಲ್ಲಿ ರೆಬಲ್ ಕಾಂಗ್ರೆಸ್ ಶಾಸಕರನ್ನ ಭೇಟಿಯಾಗಲಿದ್ದಾರಾ? ಎ ಅಶ್ವಥ್ ನಾರಾಯಣ್ ಅವರು, ಗೋಕಾಕ್ನ ಶಾಸಕ, ಹಾಗೆ ನಾಗೇಂದ್ರ ಅವರು, ಮಹೇಶ್ ಕುಮಟಳ್ಳಿ, ಉಮೇಶ್ ಜಾಧವ್ ಈ ಶಾಸಕರನ್ನ ಭೇಟಿಯಾಗೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರೆಲ್ಲರೂ ಕೂಡ ಈಗ ಆಲ್ರೆಡಿ ಮುಂಬೈನಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ. ಬಿಜೆಪಿ ಸಂಪರ್ಕದಲ್ಲಿ 10 ರಿಂದ 12 ಜನ ಶಾಸಕರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅತೃಪ್ತರಿಂದ ರಾಜೀನಾಮೆ ಕೊಡಿಸಲು ತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಅಧಿವೇಶನಕ್ಕೂ ಮುನ್ನವೇ ಅತೃಪ್ತರು ರಾಜೀನಾಮೆಯನ್ನ ಕೊಡ್ತಾರಾ? ಈ ಒಂದು ಅಧಿವೇಶನದ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಬಹುಮತ ಸಾಬೀತಿಗೆ ಪಟ್ಟನ್ನ ಹಿಡಿಯುವ ಸಾಧ್ಯತೆ ಇದೆ ಬಿಜೆಪಿ. ಹಲವು ಕಾಂಗ್ರೆಸ್ ಶಾಸಕರನ್ನ ದೂರ ಇಡಲು ಸ್ಕೆಚ್ ಅನ್ನ ಕೂಡ ಹಾಕೊಳ್ತಾ ಇದ್ದಾರೆ. ಈ ಮೂಲಕ ರಾಷ್ಟ್ರಪತಿ ಆಡಳಿತ ಹೇರಿಕೆಗೆ ಬಿಜೆಪಿ ರಣತಂತ್ರವನ್ನ ಹೆಣಿತಾ ಇದೆ. ಏಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಬಜೆಟ್ ಪಾಸ್ ಆಗ್ಬೇಕು ಅಂದ್ರೆ ಅಲ್ಲಿ ಪ್ರಮುಖವಾಗಿ ವಿಧಾನಸಭೆಯಲ್ಲಿ ಅದು ಅಂದ್ರೆ ಇಲ್ಲಿ ಶಾಸಕರ ಬಲಾಬಲವನ್ನ ಕೂಡ ಆ ಒಂದು ಸಂದರ್ಭದಲ್ಲಿ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಅಕಸ್ಮಾತ್ ಅಲ್ಲಿ ಕಾಂಗ್ರೆಸ್ ಶಾಸಕರನ್ನ ಆಬ್ಸೆಂಟ್ ಮಾಡಿಸಿದ್ರೆ ಅಲ್ಲಿ ಸರ್ಕಾರಕ್ಕೆ ಬಹುಮತ ಇಲ್ಲ ಅನ್ನುವ ಲೆಕ್ಕಾಚಾರ ಬರುತ್ತೆ. ಅದಾದ್ಮೇಲೆ ರಾಜ್ಯಪಾಲರ ಮುಖಾಂತರ ಈ ಒಂದು ಸರ್ಕಾರಕ್ಕೆ ಬಹುಮತ ಇಲ್ಲ. ಸೊ ಹೀಗಾಗಿ ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೆ ತನ್ನಿ ಅಂತ ಬಿಜೆಪಿ ಅಲ್ಲಿ ಒತ್ತಡವನ್ನ ಹೇರುವಂತ ಸಾಧ್ಯತೆ ಕೂಡ ಇದೆ. ಸೊ ಹೀಗಾಗಿ ಈ ಒಂದು ಅಧಿವೇಶನ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಬಿಜೆಪಿಯ ರಣತಂತ್ರ ಸಾಕಷ್ಟು ಇಲ್ಲಿ ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು. ಯಾಕೆಂದ್ರೆ ನಾವು ಮೊನ್ನೆಯಿಂದಲೂ ಕೂಡ ನೋಡ್ತಾನೆ ಇದೀವಿ, ಇಲ್ಲಿ ಪ್ರಮುಖವಾಗಿ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಆಲ್ಮೋಸ್ಟ್ ದೊಡ್ಡ ದೊಡ್ಡ ನಾಯಕರೆಲ್ಲರೂ ಕೂಡ ಈ ಸರ್ಕಾರದಲ್ಲಿ ಆಲ್ಮೋಸ್ಟ್ ಕುಮಾರಸ್ವಾಮಿ ಅವರು ಬಜೆಟ್ ಅನ್ನ ಮಂಡಿಸೋದೇ ಡೌಟು ಅಂತೆಲ್ಲ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಂತೂ ಕನ್ಫರ್ಮ್ ಅಂತ ಕೂಡ ಹೇಳ್ತಾ ಇರುವಂತದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಮತ್ತು ಬಿಜೆಪಿ ನಾಯಕರು ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡ್ಬರೋಣ ಬನ್ನಿ. ಭಾರತೀಯ ಜನತಾ ಪಾರ್ಟಿ ಕೂಡ ಒಂದು ರಾಜಕೀಯ ನಿಲುವನ್ನು ತಗೊಳ್ಳೇಬೇಕು ಅನಿವಾರ್ಯವಾಗಿ, ಜನರ ಅಪೇಕ್ಷೆಯ ಮೇರೆಗೆ, ನಮ್ಮ ಅಪೇಕ್ಷೆ ಮೇರೆಗೆಲ್ಲ. ನಮಗೆ ಅಧಿಕಾರವೇ ಒಂದು ಅಂತಲ್ಲ, ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಅವರನ್ನು ಸರಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾಗ ಅವರು ಮಾಡ್ತಿರುವಂಥ ಕಾರ್ಯಾಚರಣೆ, ಅವರಲ್ಲಿರುವಂಥ ಅತೃಪ್ತ ಶಾಸಕರಿಂದಾಗಿ ಇಡೀ ಆಡಳಿತ ಯಂತ್ರ ಅದು ಕುಸಿದು ನೀರಾಗಿರುವಂಥದ್ದು. ನಾವು ಜನರ ರಕ್ಷಣೆ ಬರಬೇಕಾದಂಥ ಅವಶ್ಯಕತೆ ಇದೆ. ಆದ ಕಾರಣ ಭಾರತೀಯ ಜನತಾ ಪಾರ್ಟಿ ಒಂದು ಜನಪರವಾದಂಥ ಪಕ್ಷ ಆದ ಕಾರಣ ಹಲವಾರು ಡಿಸಿಷನ್ಗಳನ್ನು ಆ ಸಮಯ ಸಂದರ್ಭಕ್ಕೆ ಸೂಕ್ತವಾಗಿ ತಗೊಳ್ಬೇಕಾಗ್ತದೆ. ಖಂಡಿತವಾಗಿಯೂ ನಾವು ಆ ದಿಸೆಯಲ್ಲಿ ಏನು ಹಿಂದೆ ಬೀಳುವುದಿಲ್ಲ. ಅಗತ್ಯ ಬಿದ್ದರೆ ಅದನ್ನು ಮಾಡ್ತೇವೆ. ಕಾಂಗ್ರೆಸ್ನ ಶಾಸಕರು ಇವತ್ತು ಕುಮಾರಸ್ವಾಮಿ ಅವರಿಗೆ ಬೆಂಬಲ ಮಾಡಿದ್ರೆ ನಾವೇ ಸರ್ಕಾರ ರಚನೆ ಮಾಡಲಿಕ್ಕೂ ಕೂಡ ತಯಾರಿದ್ದೇವೆ ಅಂತ. ಅಲ್ಲಿನ ಶಾಸಕರೇ, ಇವತ್ತು ಕಾಂಗ್ರೆಸ್ಸಿನ JDS ಶಾಸಕರೇ ಈ ಪಕ್ಷದ ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ ಯಾರಿಗೂ ಕೈಗೆ ಸಿಗದೆ ಓಡಾಡ್ತಾ ಇರುವಂತ ಸುಮಾರು 20-25 ಶಾಸಕರು ಓಡಾಡ್ತಾ ಇದ್ದಾರೆ. ಬಡ್ಜೆಟ್ ಮಂಡನೆ ಮಾಡ್ತಾರಾ ಇಲ್ಲ ಅನ್ನೋದು ನಮಗೆಲ್ಲರಿಗೂ ಡೌಟೇ. ನಾವಂತೂ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನವನ್ನ ನಾವು ಮಾಡಲ್ಲ. ಅವ್ರಿಗೆ ಕಾಂಗ್ರೆಸ್ ಮೇಲೆ, JDS ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಇರುವಂತ ವಿರೋಧದಿಂದ ಅವ್ರ್ಯಾರು ಇವ್ರ ಕೈಗೆ ಸಿಗ್ತಾ ಇಲ್ಲ. ನಾವೇನು ರಾಜಕೀಯದ ಸನ್ಯಾಸಿಗಳಲ್ಲ, ನಾವು ರಾಜಕಾರಣ ಮಾಡಕ್ಕೆ ಬಂದಿರೋದು. ಜನ ಬೆಂಬಲ ಇಲ್ದವರು ಅಧಿಕಾರ ನಡೆಸ್ತಾ ಇದ್ದಾರೆ. 38 ಜನ ಶಾಸಕರು ಇರೋರು ಮುಖ್ಯಮಂತ್ರಿ ಆಗಿದ್ದಾರೆ. ಇದು ಪ್ರಜಾಪ್ರಭುತ್ವದ ವಿರೋಧಿ. ಆದ್ರಿಂದ ನಾವೇನು ಸನ್ಯಾಸಿಗಳಲ್ಲ. ಆ ಸಂದರ್ಭ ಬಂದಾಗ 100% ನಾವು ಉಪಯೋಗ ಮಾಡಗಂತ. ಅಲ್ಲಿನ ಶಾಸಕರೇ, ಭಾರತೀಯ ಜನತಾ ಪಕ್ಷದ ಎಲ್ಲಾ ಪ್ರಯತ್ನ ನಿಜವಾಗಿ ಹೇಳ್ಬೇಕಾದ್ರೆ ನಮ್ಮ ಶಾಸಕರು ಹೇಳಿದ್ದಾರೆ, ಕೆಲವರು ನೀವು ಎಷ್ಟು ಬೇಕು ಸರ್, ಬಂದು ಡೆಲಿವರಿ ಇದೆ ತಗೊಂಡು ಹೋಗಿ ಅಂತ ಹೇಳ್ತಕ್ಕಂಥ ಮಾತುಗಳು ಆಡಿದ್ದಾರೆ. ಬಿಜೆಪಿ MLAಗಳು ಎಲ್ಲಿ ಬೇಕು ಅಲ್ಲಿ ಕಳ್ಸಿಕೊಡ್ತೀವಿ ಹಣವನ್ನು ಅಂತ ಹೇಳಿದ್ದಾರೆ. ಎಷ್ಟು 25 ಕೋಟಿ, 30 ಕೋಟಿ, 40 ಕೋಟಿ. ನಿಜವಾಗ್ಲೂ ನನಗನ್ಸುತ್ತೆ ಬಿಜೆಪಿ ಅವರ ಎಷ್ಟೊಂದು ಹಣ ಇಲ್ಲಿಂದ ಬರ್ತಾ ಇದೆ ಅಂತ. ಇದಕ್ಕೆ ಸುಮಾರು ಒಂದು 200-300 ಕೋಟಿ ರೂಪಾಯಿ ಅಷ್ಟು ಬೇಕು ಇದೆಲ್ಲ ಮಾಡಬೇಕಾದ್ರೆ. ಎಲ್ಲಿಂದ ಬರ್ತದೆ ಹಣ ಇವರಿಗೆ? ಭಾರತೀಯ ಜನತಾ ಪಕ್ಷದ ಎಲ್ಲಾ ಪ್ರಯತ್ನ ನಿಜವಾಗಿ ಹೇಳ್ಬೇಕಾದ್ರೆ ನಮ್ಮ ಶಾಸಕರು ಹೇಳಿದ್ದಾರೆ, ಕೆಲವರು ನೀವು ಎಷ್ಟು ಬೇಕು ಸರ್, ಬಂದು ಡೆಲಿವರಿ ಇದೆ ತಗೊಂಡು ಹೋಗಿ ಅಂತ ಹೇಳ್ತಕ್ಕಂಥ ಮಾತುಗಳು ಆಡಿದ್ದಾರೆ. ಬಿಜೆಪಿ MLAಗಳು ಎಲ್ಲಿ ಬೇಕು ಅಲ್ಲಿ ಕಳ್ಸಿಕೊಡ್ತೀವಿ ಹಣವನ್ನು ಅಂತ ಹೇಳಿದ್ದಾರೆ. ನೋಡ್ತಾ ಇದೀವಿ, ಬಿಜೆಪಿ ನಾಯಕರು ಈ ಸರ್ಕಾರ ಬಿದ್ದೇ ಬೀಳುತ್ತೆ, ಕುಮಾರಸ್ವಾಮಿ ಅವರು ಬಜೆಟ್ ಅನ್ನ ಮಂಡಿಸೋದೇ ಡೌಟ್ ಅಂತೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಯಾವುದೇ ಕಾರಣಕ್ಕೂ ಇದು ಸಕ್ಸಸ್ ಆಗೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಯಡಿಯೂರಪ್ಪನವರು CM ಆಗೇ ಆಗ್ತಾರೆ ಅಂತ ಮಾಜಿ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೇಳ್ತಾ ಇರುವಂತದ್ದು ಸಾಕಷ್ಟು ಕುತೂಹಲವನ್ನ ಕೇಳಿಸಿದೆ. ಈ ಒಂದು ಬಜೆಟ್ ಅಧಿವೇಶನ ಈ ಬಾರಿ ಕೇಂದ್ರ ಬಿಂದು ಆಗಿರುವಂತದ್ದು. ನಿಜಕ್ಕೂ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರ ಉರುಳಿ ಬೀಳುತ್ತಾ ಅಥವಾ ಇದೆಲ್ಲವನ್ನ ಮೆಟ್ಟಿ ನಿಂತು ರಣತಂತ್ರಕ್ಕೆ, ಬಿಜೆಪಿ ಎಣಿತಾ ಇರುವಂತಹ ಒಂದು ರಣತಂತ್ರಕ್ಕೆ ಪ್ರತಿತಂತ್ರವನ್ನ ಹೆಣೆದು ಈಗ ಆಲ್ರೆಡಿ ಅವರು ಕೂಡ ಸಕ್ಸಸ್ ಆಗ್ತಾರಾ ಅನ್ನೋದೇ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧು ಎಂ ಉತ್ತವಳ್ಳಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಎಸ್ ಮಧು, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ರೆ ಬಿಜೆಪಿ ನಾಯಕರ ಹೇಳಿಕೆಗಳು ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿಯಾಗಿದೆ. ಈ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳ್ತಾರೆ. ಮತ್ತು ಒಂದ್ ಕಡೆ ಯಡಿಯೂರಪ್ಪನವರು CM ಆಗೇ ಆಗ್ತಾರೆ ಅಂತಾರೆ. ಇನ್ನೊಂದ್ ಕಡೆ HDK ಅವರು ಈ ಬಾರಿ ಬಜೆಟ್ ಮಂಡಿಸೋದೇ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಈ ಬಜೆಟ್ ಅಧಿವೇಶನದ ಮೇಲೆ, ದೋಸ್ತಿ ನಾಯಕರ ಮೇಲೆ ಯಾವ ರೀತಿಯಾದಂತಹ ಕರಿನೆರಳು ಬೀರ್ತಾ ಇದೆ ಅಂತ. ಪೃಥ್ವಿರಾಜ್, ನೀವೇ ಹೇಳಿದಂತೆ ಸ್ಟೇಟ್ಮೆಂಟ್ಗಳ ಆಧಾರದಲ್ಲೇ, ಅಂದ್ರೆ ಆನ್ ದ ಬೇಸಿಸ್ ಆಫ್ ಸ್ಟೇಟ್ಮೆಂಟ್ಸ್ ಅಂತಾನೆ ನೋಡೋದಾದ್ರೆ ಬಿಜೆಪಿ ನಾಯಕರ ಮಾತುಗಳಲ್ಲಿ ಹಿಂದೆಂದೂ ಕಂಡರಿಯದಂತ ಒಂದು ವಿಶ್ವಾಸ ಈ ಬಾರಿಯ ಆಪರೇಷನ್ ಹಂತದಲ್ಲಿ ಕಾಣಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸದಾನಂದ ಗೌಡ್ರು ರಾಜ್ಯದ ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ದೋಸ್ತಿ ಸರ್ಕಾರದ ಆಡಳಿತದ ಬಗ್ಗೆ ಅವರದೇ ಪಕ್ಷಗಳ ಶಾಸಕರಿಗೆ ವಿಶ್ವಾಸ ಇಲ್ಲ. ಈ ಕಾರಣಕ್ಕೆ ಬಂಡಾಯ ಕಟ್ಟಿಟ್ಟ ಬುತ್ತಿ. ಅಂತಹ ಸಂದರ್ಭ ಬಂದದಲ್ಲಿ ನಾವು ನಾಯಕತ್ವ ವಹಿಸೋದಕ್ಕೆ ಯಾವುದೇ ಮುಜುಗರ, ಹಿಂಜರಿಕೆ ಇಲ್ಲ ಅನ್ನುವಂತ ಒಂದು ಸ್ಟ್ರೈಟ್ ಅವೇ ಬಾಂಬ್ ಅನ್ನ ನೆನೆ ಎಸೆದಿದ್ದಾರೆ. ಅದಕ್ಕೆ ಪೂರಕವಾಗಿ ಸಂಜೆ ಬಸವರಾಜ ಬೊಮ್ಮಾಯಿ ಏನು ಸಮಾವೇಶದಲ್ಲಿ, ಅಂದ್ರೆ ಸಭೆಯಲ್ಲಿ, ಪಕ್ಷದ ಸಭೆಯಲ್ಲಿ BSY ಕೆಲವೇ ದಿನಗಳಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವಂತಹ ದಿನ ನಿಶ್ಚಿತ, ಖಂಡಿತ ಬರ್ತಾ ಇದೆ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಅಂದ್ರೆ ಹಂತ ಹಂತವಾಗಿ ಎಲ್ಲಾ ಬಿಜೆಪಿಯ ನಾಯಕರು ಕೂಡ ಈ ಒಂದು ಏನು ವಾತಾವರಣಕ್ಕೆ ಪೂರಕವಾದಂತಹ ಒಂದು ಮಾತುಗಳನ್ನೇ ಆಡ್ತಾ ಇದ್ದಾರೆ. ಇಷ್ಟು ದಿನ ಏನ್ ನಡೀತಾ ಇತ್ತು, ದೋಸ್ತಿ ನಾಯಕರಲ್ಲಿ ಏನು ವಿಶ್ವಾಸ ಇತ್ತು, ಸರ್ಕಾರಕ್ಕೆ ಯಾವುದೇ ಬಾಧೆ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿಯಲ್ಲಿ ಯಾವುದೇ ಆತಂಕಗಳಿಲ್ಲ, ಸರ್ಕಾರ ಆತ್ಮವಿಶ್ವಾಸದಿಂದ ಮುನ್ನಡೆಯುತ್ತೆ ಅನ್ನುವಂತ ಮಾತನ್ನ ಏನ್ ಹೇಳ್ತಾ ಇದ್ರು, ಆ ಆತಂಕಕ್ಕೆ
ಪೆಟ್ಟು ಕೊಡುವಂತ ವಾತಾವರಣವನ್ನ ಬಿಜೆಪಿ ಸೈಲೆಂಟ್ ಆಗಿ ತುಂಬಾ ಏನು ನಿಗೂಢವಾಗಿ ಮೌನವಾಗಿ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಇದಕ್ಕೆ ಪೂರಕವಾಗಿ ನಿನ್ನೆ ಸಿದ್ದರಾಮಯ್ಯ ಕೂಡ ಇದೇ ಮಾತನ್ನ ಹೇಳಿದ್ರು. ಲೋಕಸಭೆಗೆ ಮುನ್ನ ಒಂದು ಬಾರಿ ಯಡಿಯೂರಪ್ಪ ಸಿಎಂ ಆಗ್ಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಯಾಕಂದ್ರೆ ಅವರಿಗೂ ಗೊತ್ತು ರಾಜ್ಯಾಧ್ಯಕ್ಷ ಹುದ್ದೆಯನ್ನೇ ಕೈತಪ್ಪುವಂತ ಆತಂಕ ಅವರಲ್ಲಿದೆ. ಹೀಗಾಗಿ ವಿಫಲ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ದಿನೇಶ್ ಗುಂಡೂರಾವ್ ಮತ್ತು ವೇಣುಗೋಪಾಲ್ ಕೂಡ ಸ್ಟ್ರೈಟ್ ಅವೇ ಇದೇ ಮಾತನ್ನ ಹೇಳಿದ್ರು. ಬಿಜೆಪಿಗೆ ಕೋಟಿ ಹಣವನ್ನ ಆಫರ್ ಮಾಡ್ತಾ ಇರುವಂತ ನಮ್ಮ ಶಾಸಕರಿಗೆ ಆಫರ್ ಮಾಡ್ತಾ ಇರುವಂತ ಬಿಜೆಪಿಗೆ ಹಣ ಎಲ್ಲಿಂದ ಬರ್ತಿದೆ ಅನ್ನುವಂತ ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಇದೆಲ್ಲವನ್ನ ಕೂಡ ಏನು ಸಮಗ್ರವಾಗಿ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿ ಬಾರಿ ನಡೀತಾ ಇದೆ. ಬಿಡಿಯಾದ ಚಿತ್ರಗಳನ್ನ ನೋಡೋದಾದ್ರೆ ಕನೆಕ್ಟ್ ಇನ್ ದ ಡಾಟ್ಸ್ ಅನ್ನಂತ ನೋಡೋದಾದ್ರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅತ್ಯಂತ ಏನು ನಿಶ್ಶಬ್ದರಾಗಿದ್ದಾರೆ. ಅವರಿಗೆ ಒಂದು ಕಾನೂನು ಹೋರಾಟಗಳ ಏನು ಇಡಿ ಅವರ ಮೇಲೆ ಮುಗಿಬಿದ್ದಿದೆ. ಏನು ಆದಾಯ ತೆರಿಗೆ ಏನು ತೊಡಕುಗಳಿವೆ, ಬೇರೆ ವಿಚಾರಗಳಿರ್ಬೋದು, ಅದು ಮೇಲ್ನೋಟ ಕಾಣಬಹುದು. ಆದ್ರೆ ಇಷ್ಟು ಸಲ ತಾನು ಮುಂದೆ ಅನ್ನುವಂತ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅನ್ನುವಂತ ಒಂದು ವಾತಾವರಣದಲ್ಲಿದ್ದಂತ ಡಿ ಕೆ ಶಿವಕುಮಾರ್ ಆಲ್ ಆಫ್ ಎ ಸಡನ್ ಸೈಲೆಂಟ್ ಆಗಿದ್ದಾರೆ. ಕುಮಾರಸ್ವಾಮಿ ರಾಜೀನಾಮೆ ಮಾತನ್ನ ಆಡಿದ್ದಲ್ಲದೆ ಒಳಗೊಳಗೆ ಒಂದಷ್ಟು ಟೆನ್ಷನ್ ನಲ್ಲಿದ್ದಾರೆ. ಏನೇ ಸಿದ್ಧತಾ ಸಭೆಗಳು ಬಜೆಟ್ಗೆ ಪೂರಕವಾಗಿ ನಡೀತಾ ಇದ್ರು ಕೂಡ ಒಂದು ವೇಳೆ ಬಜೆಟ್ ಹಂತದಲ್ಲಿ ಶಾಸಕರ ರಾಜೀನಾಮೆ ಪರ್ವ ಏನಾದರೂ ಶುರುವಾಗಿದ್ದೇ ಆದಲ್ಲಿ ಬಿಜೆಪಿಗೆ ಬೇಕಾಗಿರೋದು ಕೂಡ ಇದೆ ಅನ್ನುವಂತ ಒಂದು ವಾತಾವರಣ ಏನ್ ಕಾಣಿಸ್ತಾ ಇದೆ. ಹೈಕಮಾಂಡ್ ಕೂಡ ಈ ಬಾರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೋ, ಬಿಜೆಪಿ ಸರ್ಕಾರ ಬರುತ್ತೋ ಬಿಡುತ್ತೋ ದಟ್ ಈಸ್ ಸೆಕೆಂಡರಿ. ಆದರೆ ಮೊದಲ ಬಾರಿಗೆ ಅವರ ತಲೆಯಲ್ಲಿ ಬಂದಿರುವಂತ ಒಂದು ವಾತಾವರಣ, ಆ ಒಂದು ಲೆಕ್ಕಾಚಾರ ಏನಂತಂದ್ರೆ ಬಜೆಟ್ ವೇಳೆಯಲ್ಲಿ ರಾಜೀನಾಮೆ ಪರ್ವ ಶುರುವಾಗಿ ದೋಸ್ತಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಸರ್ಕಾರ ಪತನ ಆಗಬೇಕು ಅನ್ನೋ ಒಂದು ಸಂದೇಶವನ್ನ ಕೊಟ್ಟದ್ದೇ ಆದಲ್ಲಿ ಮುಂದೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಇದೇ ವಿಚಾರವನ್ನ ಎಲ್ಲಿಂದ ಮೈತ್ರಿ ಅನ್ನುವಂಥದ್ದು, ಮಹಾಮೈತ್ರಿ ಅನ್ನುವಂಥದ್ದು ಮೋದಿ ವಿರೋಧಿ ಅಥವಾ NDA ವಿರೋಧಿಯಲ್ಲಿ ಎಲ್ಲಿಂದ ಶುರುವಾಯಿತು ಅದೇ ಜಾಗದಲ್ಲಿ ಅದನ್ನ ಮಟ್ಟ ಹಾಕಬೇಕು. ಈ ಮೂಲಕ ದೇಶಕ್ಕೆ ಅತಂತ್ರ ಸರ್ಕಾರಗಳು ಯಾವತ್ತೂ ಕೂಡ ಒಳ್ಳೆಯದಲ್ಲ. ಅತಂತ್ರ ಸರ್ಕಾರಗಳಿಂದ ಜನರಿಗೆ ಲಾಭವಿಲ್ಲ. ಯಾವತ್ತೂ ಕೂಡ ರಾಜಕೀಯ ಹೈಡ್ರಾಮಾಗಳು ನಡೀತವೆ ಹೊರತು ಸ್ಥಿರ ಸರ್ಕಾರವನ್ನ, ಸ್ಥಿರ ಆಡಳಿತವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ದಿಲ್ಲಿಯಲ್ಲಿ ಇಂಥದ್ದೊಂದು ಚಿತ್ರಣವನ್ನ ನೀವು ನೋಡ್ಬೇಕಾ, ಕರ್ನಾಟಕದಲ್ಲಿ ಏನಾಗ್ತಿದೆ ನೋಡಿ. ಹಾಗಾಗಿ ಮುಂದೆ ಮತ್ತೆ ಮೋದಿಯನ್ನೇ ಆಯ್ಕೆ ಮಾಡಿ ಅನ್ನುವಂತ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಪಕ್ಷದ ಪ್ರಚಾರ ಸಭೆಗಳಲ್ಲಿ ಕರ್ನಾಟಕದ ಒಂದು ಪ್ರಯೋಗ ಶಾಲೆಗೆ ಕಲ್ಲು ಹೊಡೆಯುವಂತ ಪ್ರಯತ್ನವನ್ನ ಬಿಜೆಪಿ ಈ ಬಾರಿ ಖಂಡಿತ ಸೈಲೆಂಟ್ ಆಗಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಮಧು, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್ ವೀಕ್ಷಕರೇ, ನೋಡಿದ್ವಿ ಇದು ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ.